ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಮೊಮ್ಮಗನ ಮದುವೆ ಕುಂತಾರ, ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ. ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ, ಗ್ರೂಪ್ ಫೋಟೋ ತೆಗಿಯಾಕತ್ತಾರ. ಎಲ್ಲರೂ ಕುಂತಾರ, ಮುದುಕನ್ ನಡಬರ್ ಕುಂದರ್ಸ್ಯಾರ. ಕುಂದರ್ಸಿ ಫೋಟೋ ತೆಗಿಬೇಕಂತವ ಕ್ಲಿಕ್ ಮಾಡ್ಬೇಕು, ಸ್ಮೈಲ್ ಪ್ಲೀಸ್ ಅಂತವ ಅಂತಾನ. ಮುದುಕ್ ವಸ್ತ್ರ ತಗೊಂಡು ರೈ ಅಂತ ಅಳಕತ್ತಿದ್. ಅವಾಗ ಎಲ್ಲರೂ ಅಲ್ಲ ಯಜ್ಜ ಎಷ್ಟು ಫ್ಯಾಮಿಲಿ ಕೂಡಿವಿ, ಅವ ಸ್ಮೈಲ್ ಅನ್ನಕತ್ತ, ನೀ ಯಾಕೆ ಅಳಕತ್ತಿ? ಇಲ್ಲ, ಮುದುಕಿದ್ರ ಬಾಳ ಚಲೋ ಆಕೈತಿ. ಅಕ್ಕಿ ಹೋಗಿ 10 ವರ್ಷ ಆಗೈತಿ. ಮ್ಯಾಲ ಅಕ್ಕಿ ಕಮ್ ಸೂನ್ ಅಂತ ಅಕ್ಕಿ ಕರ್ಯಾಕತ್ತ, ಜಲ್ದಿ ಬಾ, ಎಷ್ಟು ವರ್ಷ ಅಲ್ಲೇ ನಿನ್ನ, ಐ ಆಮ್ ವೇಟಿಂಗ್ ಫಾರ್ ಯು ಕಾಯಕತ್ತಳ. ಇದು ನೋಡಿದ್ರ ಅವ್ರಂದ್ರ ಎಷ್ಟು ಚಲೋ ಸಂಭ್ರಮದಾಗಿದ್ ಒಳಕತ್ತೈತಿ. ಮನ್ಯಾಗ ಒಯ್ದು ಹೋಗಿರಿ, ಇದಕ್ಕ ಒಯ್ದು ಬಿಟ್ಟು ಬಂದ್ರು ಒಂದಕ್ಕೆ ಕುಂತ ಅಲ್ಲೇ ಗೋಗಿ ಕುಂತ ಅಲ್ಲಿ ಚಂದ ನಕ್ಕೊಂತಿದ್ರು. ಎಲ್ಲರೂ ಕೂಡ ಫೋಟೋ ತೆಗೆಸ್ಕೋಬಹುದು. ಏನಾಗುದು, ಒಂದ್ ದಿವ್ಸ ಹೋಗೋದಲ್ಲ. ಎಲ್ಲರೂ ಒಬ್ರು ಫಸ್ಟ್, ಒಬ್ರು ಸೆಕೆಂಡ್, ಒಬ್ರು ಮೊದಲು ಹೋಗೋದು, ಒಬ್ರು ಆಮೇಲೆ ಹೋಗೋದು, ಎಲ್ಲರೂ ಹೋಗೋದಲ್ಲ. ಈಗ ಅನ್ನೋದಿಲ್ಲ. ನೀವು ಏನಾಗ್ತದೆ ನೋಡಿ, ಮನ್ಯಾಗ ಗಂಡ್ಮಕ್ಳು ಮನಿಗೆ ಹೋಗ್ತಿರಿ, ಅಕಸ್ಮಾತ್ ಹೆಣ್ಮಕ್ಳು ತಾಯಂದಿರು ಏನೋ ಅಡಿಗೆ ಮಾಡ್ಲಿಕ್ಕಾಗಿಲ್ಲ, ಮನ್ಯಾಗ ತ್ರಾಸಾಗಿತ್ತು, ಸ್ವಲ್ಪ ಆರಾಮಿದ್ದಿದ್ದಿಲ್ಲ ಅಂದ್ರೆ ಅವ್ರೇನೋ ನಿನ್ನಿದು ಸ್ವಲ್ಪ ಫ್ರಿಜ್ನ ತಂದು ಇಡ್ತಾರ. ಇಟ್ಟು ಕೂಡಲೇ ರಾವಾಗುತ್ತೆ ಅವನಿಗೆ. ಅಲ್ಲ ಮನ್ಯಾಗ ನಾ ಒಬ್ಬನ ದುಡ್ತೀನಿ ಹಂಗ ಅನ್ನೋದಿಲ್ಲ, ಅದು ದುಡ್ದಂಗ್ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ. ಅದು ದುಡ್ದಂಗ್ ದುಡಿತೀನಿ, ಮನ್ಯಾಗ ನಾವ್ ಒಬ್ಬನ ಹಳಸಿದಿಟ್ಟಿ ನನಗ. ಅಲ್ಲ ಏನಾಗ್ತೈತಿ ಉಂಡ್ರಿ, ಏನ್ ಸಮಸ್ಯೆ ಏನಾಯ್ತಂದ್ರ ಅಂದ್ರ ನಮಗೆಷ್ಟು ಜ್ಞಾನ ಐತಿ. ಏನು ಅಂದ್ರ ನಿನ್ನೆ ಮಾಡಿದ ಅಡಿಗೆ ಅಂದ್ರ ಹಳಸಿದ್ದು, ನಿನ್ನೆ ಮಾಡಿದ ಅಡಿಗೆ ಇವತ್ತುಂಡ್ರ ಹೊಟ್ಟೆ ಕೆಡತೈತಿ ಅಂತ. ಅಲ್ಲ ಗೊತ್ತಿರ್ಬೇಕಲ್ಲ ಮನುಷ್ಯನೇ, ನಿನ್ನೆ ಮಾಡಿದ ಅಡಿಗೆ ಮೊನ್ನೆ ಮಾಡಿದ ಅಡಿಗೆ, ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡತೈತಿ. ನಿನ್ನೆಯೋ ಮೊನ್ನೆಯೋ ಆಡಿದ ಹಳಸಿದ ಮಾತು ತಲೆಯಾಗ ತೊಂಡ್ರೆ ತಲೆನೂ ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರ್ಬೇಕು ಮನುಷ್ಯ. ಇದೇ ಜ್ಞಾನ ಅಷ್ಟೆ. ಜ್ಞಾನ ಅಂದ್ರೆ ಏನಲ್ಲ, ಹಳಸಿದ ಮಾತು ತೊಂಡ್ರೆ ಹೊಟ್ಟೆ ಕೆಡತೈತಿ, ಹಳಸಿದ ಮಾತು ತಲೆಯಾಗ ತೊಂಡ್ರ ತಲೆ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ. ಪ್ರವಚನ ಅಂದ್ರೆ ಏನು ನೆನಪಿಡುವುದಿಲ್ಲ. ಹಳಸಿದ ಅಡಿಗೆ ಹೊಟ್ಟೆ ಆಗ್ತೋಬಾರ್ದು, ಹಳಸಿದ ಮಾತು ತಲೆ ಆಗ್ತದೆ, ಹಿಂಗ ಅನ್ಕೊಂಡ್ ಯಾರು ಕಂಡ್ರು ಇದನ್ನ ಹೇಳೋದಷ್ಟ. ಏನ್ ಹೇಳಿದ್ರಿ ಇವತ್ತ? ಏನೂ ಹೇಳಿಲ್ಲ. ಹಳಸಿದ ಅಡಿಗೆ ಹೊಟ್ಟೆ ಆಗ್ತೋಬಾರ್ದು, ಹಳಸಿದ್ದೆ ಒಟ್ಟು ಬೆಳಿಗ್ಗೆ ಎದ್ದು ಕೂಡ ಓಂ ನಮಃ ಶಿವಾಯ ಮರೀರಿ, ಏನ್ ತಪ್ಪಿಲ್ಲ. ಇದನ್ನ ಮಾತ್ರ ಜಪ ಮಾಡುವಾಗ ಅನ್ನೋದಷ್ಟ. ಇದೇ ಮಂತ್ರ ಅಷ್ಟ. ಏನು ತಲೆಯಾಗ ತಗೊಂಡು ಬದುಕುದು, ಚಲೋದು ಸ್ವೀಕಾರ ಮಾಡುವುದಷ್ಟೇ. ಅದೇ ಜ್ಞಾನ. ಇಲ್ಲ ಒಂದು ರೂಪ ಎಷ್ಟು ಕಾಡುತ್ತ ನನಗ, ನಾವು ಅನ್ನೋದಿಲ್ಲ. ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ, ಆ ರೂಪ ಕಾಡಾಕತ್ತೈತ್ ನನಗ ಹೇಳುದಿಲ್ಲ. ಹುಡುಗರಂತಿರ್ತಾರ, ಓ ಮೇರ ಪಹಿಲಾ ಪ್ಯಾರ್ ಥಾ. ಅಕ್ಕಿಗೆ 4 ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ. ಇದು ಇನ್ನೂ ಮದುವೆ ಆಗಿಲ್ಲ, ಹಂಗ ಗಡ್ಡ ಬಿಟ್ಕೊಂಡಿಲ್ಲ ಕುಂತೈತಿ. ಏನು ರಕ್ತದಾಗ ಪತ್ರ ಬರ್ದ ಅಲ್ಲ, ಅಷ್ಟಕ್ಕೆ ಅಕ್ಕಿಗೆ ಬರೆದು ಕೊಡ ಬದ್ಲಿ ಯಾವ ದವಾಖಾನ್ಯಾಗ ಕೊಟ್ರೆ 4 ಪೇಷಂಟ್ ಆರಾಮಕ್ಕಿತ್ತು. ಅದು ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ ಅಕ್ಕಿ. ಇದು ಸುಮ್ಮನೆ ಮೇರ ಪಹಿಲಾ ಪ್ಯಾರ್ ಥಾ, ಪಹಿಲಾ ಪ್ಯಾರ್ ಥಾ. ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು. ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ. ಏನು ಮನುಷ್ಯಗ ಇದು ಗೊತ್ತಿರಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ವ ಅಂತಿದ್ಲು, ನನ್ನ ಮಗ ನಾ ಹಾಕಿದ ಗೆರಿ ದಾಟುವುದಿಲ್ಲ. ಅಪ್ಪ ಅಂತಿದ್ದ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರಿ ದಾಟುವುದಿಲ್ಲ. ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು, ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನೆಗೆ ಬರ್ತೀಯನು ಅಂತ ಕೇಳಿದ್ರ, ಅಪ್ಪ ಮಗ ಮನೆಗೆ ಬರ್ತೀಯನು ಅಂತ ಕೇಳಿದ್ರ, ತಂದೆ ತಾಯಿನ ನೋಡ್ಲಾರ್ದಂಗ ಹೊಳ್ಳಿ ಹೋದ ನಾವು ಮಕ್ಕಳದಿವೆಲ್ಲ. ಒಂದು ಕ್ಷಣ ಗೊತ್ತಾಗಬೇಕಲ್ಲ, ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ, ಅದು ಪಹಿಲಾ ಪ್ಯಾರ್, ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ. ಅದನ್ನೂ ಗೊತ್ತಾಗಬೇಕಲ್ಲ ಮನುಷ್ಯನಿಗೆ. ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ. ಏನು ಜೀವನ ಅಂದ ಮೇಲೆ ಒಮ್ಮೆ ಹುಟ್ಟು, ಒಮ್ಮೆ ಸಾವು, ಈ ಘಟನೆಗಳು ಘಟಿಸ್ತಿರ್ತಾವಲ್ಲ ಜೀವನದೊಳಗೆ. ಇದನ್ನಷ್ಟ ಇದು ಗೊತ್ತಿರಬೇಕು ಮನುಷ್ಯನಿಗೆ.
ಸಾವು ಬರುವುದ ಇದು ಮನುಷ್ಯನಿಗೆ. ಏನು ನೆನಪಿಟ್ಟುಕೊಂಡು ಎಷ್ಟು ಬದುಕವನೇನು ಮರಿಬೇಕಲ್ಲ ಇದನ್ನ. ಒಬ್ಬ ಸಂತನ ಹತ್ರ ಹೋದ್ರಂತೆ ಯಾರೋ, ಒಬ್ಬ ತಾಯಿ ಹೋಗಿ ನನ್ನ ಮಗ ತೀರ್ಕೊಂಡ ನನ್ನ ಗುರುಗಳೇ, ಎಷ್ಟೋ ವರ್ಷ ದೇವರಿಗೆ ಬೇಡಿಕೊಂಡು ಹಡೆದಿದ್ದೆ ನಾನು. ಗುರು ಅಂತಾನ, ನೋಡವ, ನೋವಿಲ್ಲದ ಮನೆ ಸಾವಿಲ್ಲದ ಮನೆ, ಅದರ ಸಾಸಿವೆ ಕಾಳು ತಗೊಂಬನ್ನಿ ಅಂತ. ಯಾರ ಮನಸ್ಸಿನಾಗ ನೋವ ಇಲ್ಲ, ಯಾರ ಮನೆಯೊಳಗೆ ಸಾವ ಇಲ್ಲ, ಅವ್ರ ಮನೆ ಒಂದು ಸಾಸಿವೆ ಕಾಳು ತಗೊಂಬ. ಸಾಧ್ಯ ಐತನಿ ಎಲ್ಲರೂ? ನೋವಿಲ್ಲದ ಮನೆಯೂ ಇಲ್ಲ, ನೋವಿಲ್ಲದ ಮನವೂ ಇಲ್ಲ, ಸಾವಿಲ್ಲದ ಮನೆಯೂ ಇಲ್ಲ. ಎಲ್ಲಾ ಕಡೆ ಇರುವುದ ಇದು. ಏನು ನೆನಪು ಮಾಡಿಕೊಂಡು ಏನು ಮಾಡೋದು? ಆಯ್ತು, ಇದನ್ನು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸತ್ಯವನ್ನ ಒಪ್ಪಿಕೊಳ್ಳುವುದೇ ಜ್ಞಾನ ಅಷ್ಟೆ. ಕಟ್ಟಿದ ಮನೆ ಒಂದು ದಿವಸ ಬಿದ್ದು ಹೋಗ್ತೈತಿ, ಹಚ್ಚಿದ ದೀಪ ಒಂದು ದಿವಸ ಆರಿ ಹೋಗ್ತೈತಿ, ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕನ್ನುವ ಸತ್ಯ ಸಾವಕಾಶವಾಗಿ ಆದ್ರೂ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಏನು ನೆನಪಿಟ್ಟುಕೊಂಡ ಅಜ್ಜ ಮೊಮ್ಮಕ್ಕಳ ಮದುವೆ ಎಷ್ಟು ಚಂದ ವೈಭವದಿಂದ ಮೊಮ್ಮಕ್ಕಳ ಮದುವೆ ನಡೆದೈತಿ. ಎಲ್ಲರೂ ಕುಂತಾರ, ಮೊಮ್ಮಗನ ಮದುವೆ ಕುಂತಾರ. ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ, ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ, ಗ್ರೂಪ್ ಫೋಟೋ ತೆಗಿಯಾಕತ್ತಾರ. ಎಲ್ಲರೂ ಕುಂತಾರ, ಮುದುಕನ್ ನಡಬರ್ ಕುಂದರ್ಸಿ ಫೋಟೋ ತೆಗಿಬೇಕಂತವ, ಕ್ಲಿಕ್ ಮಾಡ್ಬೇಕು, ಸ್ಮೈಲ್ ಪ್ಲೀಸ್ ಅಂತವ ಅಂತಾನ. ಮುದುಕ್ ವಸ್ತ್ರ ತಗೊಂಡು ರೈ ಅಂತ ಅಳಕತ್ತಿದ್. ಅವಾಗ ಎಲ್ಲರೂ, ಅಲ್ಲ ಯಜ್ಜ ಇಷ್ಟು ಫ್ಯಾಮಿಲಿ ಕೂಡಿವಿ, ಅವ ಸ್ಮೈಲ್ ಅನ್ನಕತ್ತ, ನೀ ಯಾಕೆ ಅಳಕತ್ತಿ? ಇಲ್ಲ, ಮುದುಕಿದ್ರೆ ಬಾಳ ಚಲೋ ಆಕಿತ್ತು. ಅಕ್ಕಿ ಹೋಗಿ 10 ವರ್ಷ ಆಗೈತಿ, ಮ್ಯಾಲ ಅಕ್ಕಿ ಕಮ್ ಸೂನ್ ಅಂತ ಅಕ್ಕಿ ಕರ್ಯಾಕತ್ತ, ಜಲ್ದಿ ಬಾ, ಎಷ್ಟು ವರ್ಷ ಅಲ್ಲೇ ನಿನ್ನ, ಐ ಆಮ್ ವೇಟಿಂಗ್ ಫಾರ್ ಯು ಕಾಯಕತ್ತಳ. ಇದು ನೋಡಿದ್ರ ಅವ್ರಂದ್ರ ಇಷ್ಟು ಚಲೋ ಸಂಭ್ರಮದಾಗಿದ್ ಒಳಕತ್ತೈತಿ, ಮನ್ಯಾಗ ಒಯ್ದು ಹೋಗಿರಿ, ಇದಕ್ಕ ಒಯ್ದು ಬಿಟ್ಟು ಬಂದ್ರು ಒಂದಕ್ಕೆ ಕುಂತ ಅಲ್ಲೇ ಗೋಗಿ ಕುಂತ ಅಲ್ಲಿ ಚಂದ ನಕ್ಕೊಂತಿದ್ರು, ಎಲ್ಲರೂ ಕೂಡ ಫೋಟೋ ತೆಗೆಸ್ಕೋಬಹುದು. ಏನಾಗುದು, ಒಂದ್ ದಿವ್ಸ ಹೋಗುದಲ್ಲ. ಎಲ್ಲರೂ ಒಬ್ರು ಫಸ್ಟ್, ಒಬ್ರು ಸೆಕೆಂಡ್, ಒಬ್ರು ಮೊದಲು ಹೋಗೋದು, ಒಬ್ರು ಆಮೇಲೆ ಹೋಗೋದು, ಎಲ್ಲರೂ ಹೋಗೋದಲ್ಲ.